ಸರ್ಕಾರ ಅಕ್ರಮ ಮರಳು ಮಾಫಿಯಾ ದಂಧೆಯನ್ನ ತಡೆಯಲು ಸಾಕಷ್ಟು ಪ್ರಯತ್ನ ಪಟ್ಟರೆ ರಾಯಚೂರು ಜಿಲ್ಲೆಯ ಗಣಿ ಅಧಿಕಾರಿ ಪುಷ್ಪಲತಾ ಅವರ ಕುಮ್ಮಕ್ಕಿನಿಂದ ಮಾನ್ವಿ ತಾಲೂಕಿನ ಚಿಕಲಬರ್ವಿ ಮತ್ತು ಯಾಡವಾಳ ಸ್ಟಾಕ್ ಯಾರ್ಡ್ನಿಂದ ಅಕ್ರಮವಾಗಿ ಸ್ಯಾಂಡ್ ಮಾಫಿಯಾ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಮಾನ್ವಿ ಪಿಐ ವೀರಭದ್ರಯ್ಯ ಹಿರೇಮಠ್ ಅವರು ಮರಳು ಮಾಫಿಯಾ ದಂಧೆಕೋರಿಗಾಗಿ ನಡುಕ ಹುಟ್ಟಿಸಿದರೆ ಗಣಿ ಅಧಿಕಾರಿ ಪುಷ್ಪಲತಾ ಮೇಡಂ ಅದ್ಯಾಕೋ ಏನೋ ಮಾನ್ವಿ ತಾಲೂಕಿನ ಚಿಕಲಪರ್ವಿ ಮತ್ತು ಯಾಡಿವಾಳ ಸ್ಟಾಕ್ ಯಾರ್ಡ್ನಿಂದ ಅಕ್ರಮವಾಗಿ ನಿತ್ಯ ರಾಯಲ್ಟಿ ಇಲ್ಲದೆ ಟಿಪ್ಪರ್ ಮೂಲಕ ಸಾಗಣೆಯಾದರೂ ಕಂಡಿದ್ದು ಕುರುಡಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಅಕ್ರಮ ದಂಧೆಗೆ ಆಸ್ಪದ ಕೊಡದೆ ಇದ್ದರೂ ರಾಯಚೂರು ಜಿಲ್ಲೆಯ ಗಣಿ ಅಧಿಕಾರಿ ಪುಷ್ಪಲತಾ ಮೇಡಂ ಅವರಿಗೆ ಚಿಕಲಪರ್ವಿ ಮತ್ತು ಯಾಡಿಯಾಳ ಸ್ಟಾಕ್ ಯಾರ್ಡ್ನಿಂದ ಮರಳು ಮಾಫಿಯಾ ದಂಧೆ ನಡೆದರೂ ಮೌನ ತಾಳಿದ್ದ ಕಾರಣಕ್ಕಾಗಿ ಪುಷ್ಪಲತಾ ಮೇಡಂ ಅವರನ್ನ ವಿಧಾನಸಭಾ 3ನೇ ಮಹಡಿಯಲ್ಲಿ ಸನ್ಮಾನಿಸಿ ಗೌರವಿಸಿ ಇಂತಹ ಅಧಿಕಾರಿಯನ್ನ ಪುಷ್ಪಲತಾ ಮೇಡಂ ಅವರಿಗೆ ಚಿಕಲಪರ್ವಿ ಮತ್ತು ಯಾಡಿಯಾಳ ಸ್ಟಾಕ್ ಯಾರ್ಡ್ನಿಂದ ಅಕ್ರಮ ಮರಳು ಮಾಫಿಯಾ ದಂಧೆ ನಡೆಯುತ್ತಿದೆ. ಸಾರ್ವಜನಿಕರು ದೂರು ಸಲ್ಲಿಸಿದರೂ ಸಹ ಪುಷ್ಪಲತಾ ಮೇಡಂ ಅದೇನೋ ಡ್ಯೂಟಿ ಮಾಡ್ತಿದ್ದಾರೆ ಎಂದು ಚಿಕಲಪರ್ವಿ ಮತ್ತು ಯಾಡಿವಾಳದಲ್ಲಿ ನಡೆಯುವ ಅಕ್ರಮ ಮರಳು ಮಾಫಿಯಾ ದಂಧೆಯನ್ನ ಸಾಕ್ಷಿಯಲ್ಲಿದೆ. ಯಾಕೆ ಮಾಡ್ತೀರಿ ಸರ್? ಏನಾಗಿತ್ತು ಅಲ್ಲಿ ಇವಾಗ ಹೇಳಿದ್ರಲ್ಲ, ಅದು ಇಲ್ಲಿ ಯಾಕೆ ತೂಕ ಮಾಡಲ್ಲ, ಇಲ್ಲಿ ಯಾಕೆ ತೆಗಲ್ಲ, ಇಲ್ಲಿ ಹೆಚ್ಚಿಗೆ ಹೆಂಗೆ ಆಗ್ತೀರಿ ನೀವು? ಹೆಚ್ಚಿಗೆ ಹಾಕಿಲ್ಲ ಸರ್, ಹೆಚ್ಚಿಗೆ ಹಾಕಿಲ್ಲ. ಮತ್ತೆ ಈಗ ಅಲ್ಲಿ ಯಾಕೆ ಹೋಗಿ ತಗೊಂಡು ಹೋಗಿ ಇಲ್ಲಿ ತೂಕ ಮಾಡಿದ್ಮೇಲೆ ಅಲ್ಲಿ ಯಾಕೆ ತೂಕ ಮಾಡಲಿಲ್ಲ ಸರ್? ಯಾರಿಗೂ ಹಾಕೋದೇ ಇಲ್ಲ. ಮತ್ತೆ ಇಲ್ಲಿ ತೂಕ ಜಾಸ್ತಿ ಇತ್ತಿಲ್ಲ, ಒಂದು ರೊಟ್ಟಿ ಏನು ಜಾಸ್ತಿ ಹಾಕಿದ್ರೆ ಮತ್ತೆ ಯಾಕೆ ಅಲ್ಲಿ ತೆಗೆದ್ರಿ? ಅಲ್ಲಿ ನಮ್ಮದು 1 ಟನ್ ಜಾಸ್ತಿ ಅರ್ಧ ಟನ್ ತೆಗೆದ ಸರ್. ಅದು ಈಗ ತೆಗೆದಲ್ಲಿ ಇಲ್ಲಿ ಹಾಕಿಟ್ಟಿಲ್ಲ ತೂಕ, ಇಲ್ಲಿ ಮಾಡೋದಿಲ್ಲ ನೀವು ತೂಕ? ಇಲ್ಲೇ ತೂಕ ಮಾಡ್ತೀರ. ಮತ್ತೆ ಇಲ್ಲಿ ತೂಕ ಇಲ್ಲಿ ತೆಗಿಬೇಕಿಲ್ಲ, ತೂಕ ಮಾಡಿದ್ರೆ ಅಲ್ಲಿ ಹೋಗ ಹಾಕ್ತಾರೆ. ಪದೇ ಪದೇ ಮಾಡಕ್ ಬರೋದಲ್ಲ, ಅಲ್ಲಿ ಹಾಕ್ತೀರಿ ಅಂತ ಹೇಳಿದಲ್ಲ ನೀವು. ಹಾಂ, ಅದಷ್ಟು ಹೇಳಿಬಿಡ್ರಿ, ಅದಕ್ಕಿಂತ ಏನಿಲ್ಲ. ನನ್ನ ಹೆಸರು ಎಂ ಮಲ್ಲೇಶ್ ಮಾಚನೂರು ಅಂತ, ವಕೀಲರು, ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ತಾಲೂಕಿಗೆ ವ್ಯಾಪ್ತಿಗೊಳಪಡ್ತಿರ್ತಕ್ಕಂಥ ಚೀಗಲಪರ್ವಿ ಮತ್ತು ಯಡಿವಾಳ ಗ್ರಾಮಗಳಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹಣೆ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾರೆ. ಯಾವ ಥರ ಅಂತಂತಂದರೆ, ಸರ್ಕಾರಕ್ಕೆ ಯಾವುದೇ ರಾಯಧನ ಕಟ್ಟದೆ, ಅಂದರೆ ರಾಯಲ್ಟಿ ಕಟ್ಟದೆ ಅಕ್ರಮವಾಗಿ ಮರಳು ಏನು ವರ್ಗಾವಣೆ ಮಾಡ್ತಿದ್ದಾರೆ, ದಂಧೆ ಮಾಡ್ತಿದ್ದಾರೆ. ಇದರಲ್ಲಿ ಹಟ್ಟಿ ಚಿನ್ನದ ಗಣಿಯ ಇಲಾಖೆಯ ಎಲ್ಲ ಪ್ರತಿನಿಧಿಗಳು ಮತ್ತು ನೌಕರಸ್ಥರು ಇದರಲ್ಲಿ ಶಾಮೀಲಾಗಿರುವುದರಿಂದ ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರು ಇದರಲ್ಲೂ ಸಹ ಶಾಮೀಲಾಗಿರೋಂಬ ಗುಮಾನಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಗುಮಾನಿ ಇದೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು
ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರ್ತಕ್ಕಂಥ ಚೀಕಲ್ಪರ್ವಿ ಮತ್ತು ಯಡಿವಾಳ ಗ್ರಾಮದಲ್ಲಿ ಅಕ್ರಮವಾಗಿ ಮರಳು ದಂಧೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಿ ಮತ್ತು ಉನ್ನತ ಹಂತದ ಸಮಿತಿಯನ್ನು ರಚಿಸಿ ಇದರ ಬಗ್ಗೆ ಸೂಕ್ತ ಮತ್ತು ಸಮಗ್ರವಾಗಿ ತನಿಖೆ ನಡೆಸಿ ಹಿಂದೆ ಮತ್ತು ಇರತಕ್ಕಂಥ ದಂಧೆಕೋರರನ್ನು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಬೇಕೆಂದು ಈ ಮೂಲಕ ಪತ್ರಿಕೆ ಪ್ರಕಟಣೆ ಮೂಲಕ ಎಚ್ಚರಿಸ್ತಾ ಇದೆ. ಸರ್, ಗಣಿ ಅಧಿಕಾರಿ ಪುಷ್ಪಲತಾ ಅವರು ಏನು ಮಾಡ್ತಾರೆ ಸರ್? ಇಷ್ಟೊಂದು ಅಕ್ರಮವಾಗಿ ಸರ್ಕಾರಕ್ಕೆ ಮೋಸ ಮಾಡಿ ಅಂದ್ರೆ ಸ್ಟಾಕ್ ಯಾರ್ಡ್ ಮೂಲಕ ಹೊಡಿತಾರೆ ಅಂದಮೇಲೆ, ಹಗಲು ರಾತ್ರಿ ಹೊಡಿತಾರೆ ಅಂದಮೇಲೆ ಏನು ಸರ್ ಅಧಿಕಾರಿಗಳು ಏನು ಮಾಡ್ತಾರೆ? ನಮಗೆ ತಿಳಿದಂಗೆ ಮಟ್ಟಿಗೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೆಲವು ಚರ್ಚೆಗಳಾಗ್ತಿರೋಂಗೆ ಸಂಬಂಧಪಟ್ಟಂಗೆ ಈ ಪುಷ್ಪಲತಾ ಅನ್ನೋರಿಗೂ ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ, ಅವ್ರಿಗೂ ಸಹ ಇದರಲ್ಲಿ ಪಾಲು ಇದೆ ಅನ್ನುವ ಗುಮಾನಿ ಸಾರ್ವಜನಿಕ ವಲಯದಲ್ಲಿ ಉಂಟು ಮಾಡಿದೆ. ಹೀಗಾಗಿ ಅವರು ಸಹ ಶಾಮೀಲಾಗಿರ್ಬೇಕನ್ನೋ ಸಂಶಯ ಕೂಡ ನಮಗೂ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ತೀನಿ ನಾನು ಸಾಜಿದ್ ಖಾದ್ರಿ, ಮಾನ್ವಿಯಲ್ಲಿ ಅಕ್ರಮ ದಂಧೆ ಬಹಳ ತಾಂಡವಾಡ್ತಿದೆ. ಯಡಿವಾಳ ಸ್ಟಾಕ್ ಯಾರ್ಡ್ಲಿಂದ ಮತ್ತು ಚಿಕ್ಕಲ್ಪರಿ ಯಾರ್ಡ್ಲಿಂದ ಬಿಂದಾಸ್ ಆಗಿ ಹಗಲು ರಾತ್ರಿ ಮರಳು ಗಾಡಿ ಓಡಾಡ್ತಾ ಇದೆ. ಆದರೆ ಇಲ್ಲಿಯ PI ವೀರಭದ್ರ ಸರ್ ಅವರು ಮೊನ್ನೆ 3 ಗಾಡಿ ಮೇಲೆ FIR ಮಾಡಿದ್ದಾರೆ. ಆದರೆ ಪಾಪ ಅವ್ರು ಏನು ಮಾಡೋಕ್ಕೆ ಬರೀ FIR ಮಾಡಿ ಬಿಡ್ತಾರೆ. ಮುಂದಿನ ಏನಾದರೂ ಕ್ರಮ ತಗೋಬೇಕಂದ್ರೆ ಶಾಸಕರು ಸಚಿವರಿಂದ ಒತ್ತಡ ಬಂದಾಗ ಮುಂದೆ ಏನೋ ಕ್ರಮ ತಗೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ಹೀಗಾಗಿ ಅಕ್ರಮ ದಂಧೆ ಇಷ್ಟು ಬಿಂದಾಸಾಗಿ ಮಾನ್ವಿಯಲ್ಲಿ ನಡೀತಾಯಿದ್ರೆ ಇದಕ್ಕೆ ಯಾರು ಕಾರಣ? ಇದಕ್ಕೆ ಶಾಸಕರು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಸಚಿವರು ಏನು ಮಾಡ್ತಾಯಿದ್ದಾರೆ ಅಂದರೆ ಇವರು ಅಕ್ರಮ ಮರಳುಗಾಳಿಕೆ ಏನು ಮಾಡ್ತಾಯಿದ್ದಾರೆ, ಅವ್ರ ಹಿಂದೆ ಇವರೇ ಮಾಡ್ತಾಯಿದ್ದಾರಾ ಇನ್ನೊಬ್ಬರ ಹೆಸರಲ್ಲೇ? ಆಮೇಲೆ ಗಣಿ ಅಧಿಕಾರಿ ಪುಷ್ಪಲತಾ ಅವರು ಏನು ಮಾಡ್ತಾಯಿದ್ದಾರೆ? ಪುಷ್ಪಲತಾ ಅವರು ಯಾಕೆ ಸೈಲೆಂಟ್ ಇದ್ದಾರೆ? ಅವ್ರ ಮೇಲೆ ಏನು ಒತ್ತಡ ಇದೆ ಎಂಬುದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ. ಅದಕ್ಕೆ ಮಾನವೀಯ ಅಕ್ರಮ ಮರಳುಗಾಳಿಕೆ ಯಾವಾಗ ನಿಲ್ಲಿತೋ ಏನೋ ಗೊತ್ತಿಲ್ಲ. ಸರ್ಕಾರಕ್ಕಂತೂ ಲಕ್ಷಾನುಗಟ್ಟಲೆ ಲಾಸ್, ಅದರಿಂದ ನಷ್ಟ ಅನುಭವಿಸ್ತಿದೆ. ಇದಕ್ಕೆ ಈ ಸರ್ಕಾರ ಏನು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಆದಷ್ಟು ಬೇಗ ಇದು ಅಕ್ರಮ ಮರಳುಗಾಳಿಕೆಯನ್ನು ತಡೆದಿದ್ದಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತೇನೆ. ಇಷ್ಟೆಲ್ಲ ಅಕ್ರಮವಾಗಿ ನಡೀತಿದೆ ಅಂದಮೇಲೆ ಚಿಕ್ಕಲ್ಪರ್ವಿ ಸ್ಟಾಕ್ ಯಾರ್ಡ್ ಮತ್ತು ಯಡಿವಾಳ ಸ್ಟಾಕ್ ಯಾರ್ಡಿಂದ ಹಗಲು ಮತ್ತು ರಾತ್ರಿ ಹೊಡಿತಾರೆ ಅಂದ್ಮೇಲೆ ರಾಯಲ್ಟಿ ಇಲ್ಲ ಅಂದಮೇಲೆ ಈ ಗಣಿ ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಅದೇ ನನ್ನ ಪ್ರಶ್ನೆ. ಗಣಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಎಲ್ಲ ಬಿಂದಾಸಾಗಿ, ಯಾಕಂದ್ರೆ 3 FIR ಆದಮೇಲೆ ಗಣಿ ಅಧಿಕಾರಿ ಗಮನಕ್ಕೆ ಬಂದಿರ್ತದೆ. FIR ಆದಮೇಲೆನೂ ಅವ್ರು ಯಾಕೆ ಇದ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಎಂಬುದೇ ನನಗೆ ಆಶ್ಚರ್ಯ ಆಗಿದೆ. ಅಂದರೆ ಅವರು ಶಾಮೀಲಾಗಿದ್ದಾರೆ ಸರ್ ಇದರಲ್ಲಿ? ಇರ್ಬೋದು, ಯಾಕಂದರೆ ಶಾಮೀಲಾಗಿಲ್ಲ ಅಂದರೆ ಅವರು ಕ್ರಮ ತಗೊಳ್ತಿದ್ರು. ಅಥವಾ ಏನಾದರೂ ಒತ್ತಡ ಇರ್ಬೋದು, ಸಚಿವರದು, ಶಾಸಕರದು, ಇನ್ಯಾರ್ದು, ಇದು ಬಹಿರಂಗವಾಗಿ ಗೊತ್ತಾಗ. ಆಮೇಲೆ ವಿರೋಧ ಪಕ್ಷದವರು ಇದಕ್ಕೂ ಖಂಡಿಸ್ತಾ ಇಲ್ಲ, ಅವರು ಶಾಮೀಲಿದ್ದಾರೆ, ಏನು ಆಳ್ದದವರು ಶಾಮೀಲಿದ್ದಾರೆ ಎಂಬುದೇ ಅರ್ಥ ಆಗೋಲ್ದು. ಅದಕ್ಕೆ ದಯವಿಟ್ಟು ಅಕ್ರಮ ಮರಳುಗಾಳಿಕೆ ಕೋನಾಪುರ ಪೇಟೆ ಹಗಲು ರಾತ್ರಿ ಧೂಳ ಪ್ರತಿಯೊಂದು ಮನೆಯಲ್ಲಿ ಅಷ್ಟು ಗಾಡಿಗಳು ಓಡಾಡ್ತೇವೆ. ಅದ್ರ ಬಗ್ಗೆ ಯಾವುದನ್ನ ಆಕ್ಸಿಡೆಂಟ್ ಅನಾಹುತ ಆದ್ರೂ ಕೇಳೋರಿಲ್ಲ. ಅದಕ್ಕೆ ಇಲ್ಲಿಯ ಪೊಲೀಸ್ ಅಧಿಕಾರಿಯನ್ನು ಉತ್ತಮ ಕಾರ್ಯ ಮಾಡ್ತಾಯಿದ್ದಾರೆ. ಆದರೆ ಅಧಿಕಾರಿಗಳು ಮತ್ತು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಎಂಬುದೇ ನನಗೆ ಭಾಳ ಖೇದ ವಿಷಯ.